ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ತುಂಬ ದಿನ ಆಗಿತ್ತು ಯಾವುದು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಸಾರಿ ಫಾರ್ ಡಿಲೇ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತಮ್ಮನೇಲಿ ನೋಡಿರ್ತೀರ ಎದ್ರ ಬಗ್ಗೆ ಇರುತ್ತೆ ಅಂತ. ಸೊ ಆಮೇಲೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಬಂದಿರೋ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೇ ಆಗ್ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಎಲ್ರಿಗೂ ಗೊತ್ತಿರುತ್ತೆ, ಮನುಷ್ಯಂಗೆ 3 ಥಿಂಗ್ಸ್ ಮೇನ್ಲಿ ಇಂಪಾರ್ಟೆಂಟ್. ಒಂದು ನೀರು, ಒಂದು ಗಾಳಿ, ಇನ್ನೊಂದು ಅನ್ನ. ಇವೆರಡೇನೋ ಬಿಡಿ, ನೇಚರಲ್ಲಿ ಸಿಗುತ್ತೆ, ಓಕೆ. ಅನ್ನ ಯಾರಿಂದ ಸಿಗುತ್ತೆ? ರೈತರಿಂದ. ರೈತಂಗೆ ನಾವು ಮಾಡೋ ಅವಮಾನ ಇದೆಯಲ್ಲ, ಭಾರಿ ಕೆಟ್ಟದ್ದು. ಅದು ಆಗ್ತಿರೋದು ನಮ್ಮ ದೇಶದಲ್ಲಿ. ಇದನ್ನೆಲ್ಲ ಹೇಳೋರಿಲ್ಲ, ಕೇಳೋರಿಲ್ಲ. ಇಷ್ಟು ಅವಮಾನ ಆಗ್ತಿದೆ ಅಂದ್ರೆ ರೈತಂಗೆ, ತಾನು ಬೆಳೆದಿರೋ ಬೆಲೆನ ರೋಡಿಗೆ ಬಂದು ಕೇಳೋಂಗಾಗಿದೆ. ಎಲ್ಲಿಗೆ ಬಂದಿದೆ ನಮ್ಮ ದೇಶ ಸ್ಥಿತಿ? ಈಗ ಒಂದು ಉದಾಹರಣೆ ಕೊಡ್ತೀನಿ. ರೀಸೆಂಟಾಗಿ ನವೆಂಬರ್ 3, 2025 ಬೆಳಗಾವಿನ ಘೋರ್ಲಾಪುರ ಅನ್ನೋ ಊರಲ್ಲಿ ಒಂದು ರೈತರ ಪ್ರತಿಭಟನೆ ಸ್ಟಾರ್ಟ್ ಮಾಡ್ತಾರೆ. ಅದು ಬೆಳೀತಾ 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 ಫುಲ್ ಬೆಳಗಾವಿಯಿಂದ ವಿಜಯಪುರಕ್ಕೆ ಹೋಗುತ್ತೆ, ವಿಜಯಪುರದಿಂದ ಬಾಗಲಕೋಟೆ. ಸಾವಿರಾರು ಜನ ರೈತರು ಸೇರ್ತಾರೆ ಪ್ರತಿಭಟನೆಗೆ. ಏನಕ್ಕೆ? ಅವ್ರದ್ದೊಂದು ಡಿಮ್ಯಾಂಡ್ ಕೊಡ್ತಾರೆ. ಏನಂತ ಗೊತ್ತಾ? ಈಗ ಉತ್ತರ ಕರ್ನಾಟಕ ಸೈಡ್ ಎಲ್ಲ ಕಬ್ಬೆ ಜಾಸ್ತಿ. ಸೊ ಅಲ್ಲಿ ರೈತರೆಲ್ಲ ಕಬ್ಬನ್ನೇ ನಂಬ್ಕೊಂಡು ಬದುಕೋರು. ಸೊ ಇವಾಗ ಏನಾಗಿದೆ ಅಂದ್ರೆ, ಅವ್ರು ಏನು ವ್ಯಾಲ್ಯೂ ಕೇಳ್ತವ್ರೆ ಅಂದ್ರೆ, 1 ಟನ್ ಕಬ್ಬಿಗೆ ನಮಗೆ 3,500 ರೂಪಾಯಿ ಕೊಡಿ ಅಂತ ಬೆಲೆ ಇಡ್ತಿದ್ದಾರೆ. ಯಾರಿಗೆ? ರಾಜ್ಯ ಸರ್ಕಾರಕ್ಕೆ. ಯಾರು? ರೈತರು. ಏನಕ್ಕಂದ್ರೆ ಇವಾಗ ಏನಾಗ್ತಿದೆ ಅಂದ್ರೆ, ಕಬ್ಬಿಗೆ ನೀಟಾಗಿ ಬೆಲೆ ಸಿಗ್ತಿಲ್ಲ ರೈತರಿಗೆ. ಸೊ ಅದಕ್ಕೆ ಏನಾಗಿದೆ ಅಂದ್ರೆ, ಅವರು ತಲೆ ಕೆಟ್ಟು ಪ್ರೊಟೆಸ್ಟಿಗೆ ಇಳಿದಿದ್ದಾರೆ. ಈ ಪ್ರೊಟೆಸ್ಟ್ ಬಂದ್ಬಿಟ್ಟು ಇವಾಗ ಆಲ್ರೆಡಿ 8 ಡೇಸ್ ಆಗಿದೆ. ಸೊ 9th ಡೇಸು ಕಂಪ್ಲೀಟ್ ಆಗಿದೆ. ಸೊ ಇದು ಫೈನಲ್ ಜಡ್ಜ್ಮೆಂಟು ಬಂದಿದೆ. ಏನಂತ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಈ ಪ್ರೊಟೆಸ್ಟ್ ಏನಕ್ಕಾಯ್ತು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವಾಗ ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ. ನಾವೆಲ್ಲ IT ಸಾಫ್ಟ್ವೇರು, ಇಂಜಿನಿಯರು, ಡಾಕ್ಟ್ರ್ ಅಂತ ಕೆಲಸ ಮಾಡ್ತೀವಿ. ಬಟ್ ರೈತರು ವರ್ಷಕ್ಕೆ 1 ಸಲ ಅಥವಾ ವರ್ಷಕ್ಕೆ 2 ಸಲ ಬೆಳೆ ಬಿತ್ತು ತಮ್ಮ ಜೀವನ ನಡೆಸೋರು. ಇವಾಗ ನಿಮಗೊಂದು ಕ್ವಶನ್ ಕೇಳ್ತೀನಿ. ಇವಾಗ ನೀವು ಒಂದು IT ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ರಿ ಅನ್ಕೊಳ್ಳಿ. ನಿಮಗೆ 1 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ, ನಿಮಗೆ 15,000 ಸಂಬಳ ಕೊಡ್ತಾರೆ. ನೀವು ಅದೇ ಕಂಪ್ನಿಲಿ 6 ವರ್ಷ ಕೆಲಸ ಮಾಡಿ 15,000 ಸಂಬಳ ಕೊಟ್ಟರೆ ನೀವು ಸುಮ್ಮನೆ ಇರ್ತೀರಾ? ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಆ ದುಡ್ಡು ನಿಮಗೆ ಸಾಲುತ್ತಾ? ನನ್ನ ಕ್ವಶನ್. ಅದೇ ಕ್ವಶನ್ ರೈತರು ಕೇಳ್ತಿದ್ದಾರೆ. ನಾವು ಎಷ್ಟಂತ ತಡ್ಕೊಳೋಣ? ಈಗ ನೋಡಿ, ಒಂದು ಕಬ್ಬು ಬೆಳೆಯೋಕ್ಕೆ 6 ತಿಂಗಳು ಬೇಕು, ಸರಿನಾ? ಫ್ರಮ್ ಪಾಯಿಂಟ್ 1 ಹಿಡಿದು ಫ್ರಮ್ ಪಾಯಿಂಟ್ ಎಂಡ್ವರೆಗೂ ಅವ್ರದ್ದೇ ಎಲ್ಲ. ಸ್ಟಾರ್ಟಿಂಗ್ ಬೆಳಿಬೇಕು, ಆಮೇಲೆ ಲೇಬರ್ ಚಾರ್ಜಸ್ ಇರುತ್ತೆ, ಲಾಸ್ಟಿಗೆ ಕಟಾವ್ ಮಾಡಬೇಕು, ಅವರೇ ಹೋಗಿ ಶುಗರ್ ಕಂಪ್ನಿಗಳು ಕೊಡಬೇಕು, ಸರಿನಾ? ಅವ್ರಿಗೆ ಎಷ್ಟು ಲಾಸ್ ಆಗುತ್ತಂದ್ರೆ, ಅದಕ್ಕೆ ಅವ್ರು ಏನು ಮಾಡ್ತಿದ್ರೆ, ಅಟ್ಲೀಸ್ಟ್ 3,500 ಕೊಡಿ ಅಂತ ರಾಜ್ಯ ಸರ್ಕಾರಕ್ಕೆ ಕೇಳ್ತಿದ್ದಾರೆ. ಬಟ್ ಇವಾಗಿನ ರೇಟ್ ಬಂದ್ಬಿಟ್ಟು 3,200 ಇದೆ. ಸೊ ಏನು ಗೊತ್ತಾ, ಸೊ ಅದಕ್ಕೆ ರೈತರು ಪ್ರೊಟೆಸ್ಟಿಗೆ ಇಳಿದಿದ್ದಾರೆ ಇವಾಗ. ಸೊ ಪ್ರೊಟೆಸ್ಟ್ ಮಾತ್ರ ತುಂಬ ಜೋರಾಗಿ ನಡೀತಿದೆ ಕರ್ನಾಟಕದಲ್ಲಿ. ಸೊ ಅದಕ್ಕೆ ರಾಜ್ಯ ಸರ್ಕಾರ ಏನು ಹೇಳ್ತಿದೆ ಅಂದರೆ, ನೋಡ್ರಪ್ಪ, ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನೀವು ಬಂದ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಕೇಳಿ. ಇನ್ನೊಂದೇನು ಗೊತ್ತಾ, ಈ ಟೈಪ್ ಬೆಳೆಗಳನ್ನೆಲ್ಲ ಬೆಲೆ ನಿಗದಿ ಮಾಡೋದು ಕೇಂದ್ರ ಸರ್ಕಾರ. ಸೊ ಕೇಂದ್ರ ಸರ್ಕಾರದ ಬೆಲೆ ಬಂದ್ಬಿಟ್ಟು 3,500 ರೂಪಾಯಿನೇ ಇದೆ. ಬಟ್ ಕರ್ನಾಟಕದಲ್ಲಿ 3,200 ರೂಪಾಯಿ ಇದೆ ಅಂತ ನಮ್ಮ ಶುಗರ್ ಕಂಪ್ನಿ ಅಂದರೆ ಮಿಲ್ಗಳು ಇರ್ತಾವಲ್ಲ, ಸೊ ಓನರ್ಗಳು ಏನು ಹೇಳ್ತಿದ್ದಾರೆ ಅಂದರೆ, ನಾವು 3,200 ಕೊಡ್ತೀವಿ, ನಮಗೂ ಲಾಭ ಇಲ್ಲ. ಸೊ ಅವರು ಸರ್ಕಾರಕ್ಕೆ ಕ್ವಶನ್ ಆಗ್ತಿದ್ದಾರೆ. ಸೊ ಅದಕ್ಕೆ ಇವಾಗ ಏನಾಗಿದೆ ಅಂದರೆ, ರೈತರು ಏನು ಮಾಡಿದ್ದಾರೆ ಅಂದರೆ, ರೀಸೆಂಟ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಇನ್ಸಿಡೆಂಟ್ ಅನ್ನೋದಕ್ಕಿಂತ ಒಂದು ಮಹತ್ವದ ಬೆಳವಣಿಗೆ. ಇಲ್ಲಿ ಮಹಾರಾಷ್ಟ್ರ ಸರ್ಕಾರ ಏನು ಮಾಡಿದೆ ಅಂದರೆ, 3,500 ರೂಪಾಯಿ ಬೆಲೆ ನಿಗದಿ ಮಾಡಿದೆ 1 ಟನ್ ಕಬ್ಬಿಗೆ. ಸೊ ಅವ್ರೇನೋ ರೈತರ ಪರ ನಿಂತಿದ್ದಾರೆ. ಸೊ ಅದೇ ಮೈಂಡ್ ಸೆಟ್ನ ನಮ್ಮ ಕರ್ನಾಟಕದ ರೈತರು ಕೇಳ್ತಿದ್ದಾರೆ. ಯಾರಿಗೆ? ಗೌರ್ಮೆಂಟ್ಗೆ. ಸೊ ಇವರು ಅದನ್ನು ಕೊಡ್ತಾ ಇಲ್ಲ. ಸೊ ಅದಕ್ಕೆ ಇವಾಗ ಅವರು, ಮನುಷ್ಯನಿಗೆ ಒಂದು ಲಿಮಿಟ್ ಅಂತ ಇರುತ್ತೆ, ಯಾರಾದರೂ ಅಷ್ಟೇ. ಅದು ಆಗಲಿಲ್ಲ ಅಂದರೆ ಪ್ರೊಟೆಸ್ಟ್ ಅಂತಲೇ ಲಾಸ್ಟ್ ಆಪ್ಷನ್ ಅಂತ ನನ್ನ ಭಾವನೆ. ಸೊ ಇವಾಗ ಅವರೆಲ್ಲ ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೀಗ ಬೆಲೆ ಕೊಡಿ ಅಂತ ಕೇಳ್ತಿದ್ದಾರೆ. ಇನ್ನೊಂದು ಗೊತ್ತಾ ನಿಮಗೆ, ಕರ್ನಾಟಕದಲ್ಲಿ ಟೋಟಲ್ 81 ಶುಗರ್ ಮಿಲ್ ಇವೆ. 81ರಲ್ಲಿ 11 ಗೌರ್ಮೆಂಟಿಗೆ ಅಷ್ಟೇ ಸೇರಿದೆ. ಇನ್ನು ಉಳ್ಕಿದ್ದೆಲ್ಲ ಯಾರ್ದು? ರಾಜಕಾರಣಿಗಳು. 11 ಅಷ್ಟೇ ಗೌರ್ಮೆಂಟ್ ಸೇರಿರೋದಂದ್ರೆ ನೀವು ತಿಳ್ಕೊಂಬಿಡಿ ರಾಜಕಾರಣಿಗಳು ಎಷ್ಟು
ಬೆಳಿತಿದ್ದಾರೆ, ನಮ್ಮ ರೈತರು ಎಷ್ಟು ಹಿಂದುಳಿತಿದ್ದಾರೆ ಅಂತ. ಅಲ್ಲ, ಅವ್ರು ಬೆಳೆದಿರೋ ಬೆಲೆಗೆ ಬೆಲೆ ಸಿಗ್ತಿಲ್ಲ ಅಂದ್ರೆ ಇನ್ನು ಅವ್ರು ಎಲ್ಲಿಗೆ ಹೋಗ್ಬೇಕು? ಅಲ್ಲ, ಇದು ನಿಮಗೆ ಸರಿ ಅನ್ಸುತ್ತಾ? ಅಟ್ಲೀಸ್ಟ್ ಅವ್ರು ಬೆಳೆದಿರೋ ಬೆಲೆಗೆ ನೀವು ಒಳ್ಳೆ ಪ್ರೈಸ್ ಕೊಟ್ರೆ ಅವ್ರು ಇನ್ನ ಚೆನ್ನಾಗಾದ್ರೂ ಬೆಳಿತಾರೆ. ನೀವು ಅದನ್ನೇ ಮಾಡ್ತಿಲ್ಲ, ಬೇರೆದೆಲ್ಲದಕ್ಕೂ ಸಪೋರ್ಟ್ ಮಾಡ್ತೀರಾ. ನಮ್ಮ ರೈತರಿಗೆ ಯಾರು ಮಾಡ್ತಾರೆ? ಎಲೆಕ್ಷನ್ ಟೈಮಲ್ಲಿ ಬಂದು ಓಟ್ ಕೇಳೋದಲ್ಲ ರೈತರಿಗೆ. ಇಂಥ ಟೈಮಲ್ಲಿ ನೀವು ಮಾಡೋ ಕಾರ್ಯ ಕೆಲಸಗಳನ್ನ ತೋರಿಸಿ, ಒಂದು ಒಳ್ಳೆ ರಾಜಕಾರಣಿಗಳಾಗಿ ರೈತರಿಗೆ ಹೆಲ್ಪ್ ಮಾಡಿ. ನಿಮಗೆ ಒಂದು ಒಳ್ಳೆ ಹೆಸರು ಬರುತ್ತೆ. 1 ಟನ್ ಕಬ್ಬಿಗೆ ನೀವು 3,500 ರೂಪಾಯಿ ಕೊಡಕ್ಕಾಯ್ತಿಲ್ಲ ಅಂದ್ರೆ ಇದು ಯಾವ ಲೆಕ್ಕ? ನಿಮ್ಗೆ ಇನ್ನೊಂದು ಗೊತ್ತಾ? 1 ಟನ್ ಕಬ್ಬಿಂದ ಒಂದು ಶುಗರ್ ಮಿಲ್ಗೆ 14,000 ಲಾಭ ಇದೆ. ನಿಜ, ಇದು ಯಾರಿಗೂ ಗೊತ್ತಿಲ್ಲ. ಹೇಗೆ ಅಂತ ಹೇಳ್ತೀನಿ. ಇವಾಗ ನೋಡಿ, 1 ಟನ್ ಕಬ್ಬು ಅಂದ್ರೆ ಆಲ್ಮೋಸ್ಟ್ ಅದರಲ್ಲಿ ಸಕ್ಕರೆ ಮಾಡ್ತಾರೆ, ಬೆಲ್ಲ ಮಾಡ್ತಾರೆ, ಆಮೇಲೆ ಏನೋ ಕರೆಂಟ್ ಪ್ರೊಡ್ಯೂಸ್ ಮಾಡ್ತಾರೆ, ಇಥನಾಲ್ ಪ್ರೊಡ್ಯೂಸ್ ಮಾಡ್ತಾರೆ. ಇದೆಲ್ಲ ಮಾಡ್ತಾರೆ ಗೊತ್ತಾ? ಜಸ್ಟ್ ನೀವು ನೋಡಿ, ಈಗ ಆಲ್ಮೋಸ್ಟ್ ನಮಗ್ ಬಂದಿರೋ ಮೆಸೇಜ್ ಪ್ರಕಾರ 1 ಟನ್ ಕಬ್ಬಲ್ಲಿ 130 kg ಸಕ್ಕರೆ ಮಾಡ್ತಾರಂತೆ. ಇವಾಗ ನೋಡಿ, 1 kg ಸಕ್ಕರೆಗೆ 40-45 ರೂಪಾಯಿ ಐತೆ. ಅದೇ 130 kgಗೆ ಎಷ್ಟಾಗುತ್ತೆ? 5,000 - 6,000 ಆಗುತ್ತೆ. ಅಲ್ಲ, ಒಂದು ಕಂಪ್ನಿ 14,000 ಲಾಭ ಪಡಿತಿದೆ ರೈತರಿಂದ 1 ಟನ್ ಕಬ್ಬಿಂದ. ಇವರಿಗೆ 3,500 ರೂಪಾಯಿ ಬೆಲೆ ಕೊಡಕ್ಕಾಯ್ತಿಲ್ಲ. ಇದು ಯಾವ ನ್ಯಾಯ? ಎಲ್ಲಿಗೆ ಹೋಗ್ಬೇಕು ರೈತರು? ಅಲ್ಲ, ಯಾರನ್ನ ಕೇಳ್ಬೇಕು ಈಗ? ನಿಮ್ ಕೈಲಿ ಆಯ್ತಿಲ್ಲ ಅಂದ್ರೆ ಬಿಡಿ, ಶುಗರ್ ಮಿಲ್ನ ಕ್ಲೋಸ್ ಮಾಡಿ. ರೈತರು ತಾವು ಬೆಳ್ಕೊಂಡ್ ತಮ್ಮ ಜೀವನ ನಡೆಸ್ತಾರೆ. ಅವ್ರ ಹೊಟ್ಟೆ ಮೇಲೆ ಎದಕ್ಕೆ ಕಲ್ಲು ಹೊಡಿತಿದ್ದೀರಾ? ನಿಮ್ಗೆ ಇದಕ್ಕೆ ಮತ್ತೆ ರಾಜ್ಯ ಸರ್ಕಾರ ಬೇಕು, ಕೇಂದ್ರ ಸರ್ಕಾರ ಬೇಕು. ಒಬ್ರು ರೈತರ ಪರ ಇಲ್ಲ ನಮ್ಮ ದೇಶದಲ್ಲಿ. ಮತ್ತೆ ಹೇಳ್ತೀರಾ ರೈತರೇ ನಮ್ಮ ದೇಶದ ಬೆನ್ನೆಲು. ಯಾವ ಆಂಗಲ್ ಇಂದ ಸೂಟ್ ಆಗುತ್ತೆ ರೀ? ರೈತರೇ ನಮ್ಮ ದೇಶದ ಬೆನ್ನೆಲು ಬಂತೀರ? ಯಾವ ಆಂಗಲ್ ಇಂದ ಸೂಟ್ ಆಗುತ್ತೆ ಹೇಳಿ? ಒಬ್ರು ನಿಲ್ಲಲ್ಲ, ಒಬ್ರು ಒಂದು ರೈತರ ಬಗ್ಗೆ ಯೋಚನೆ ಮಾಡಲ್ಲ. ನಿಮ್ಗೆ ಗೊತ್ತಾ, ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕನೇ ಫಸ್ಟ್ ಇರೋದು ರೈತರು ಸೂಸೈಡ್ ಮಾಡ್ಕೊಳೋದ್ರಲ್ಲಿ. 2016 ಹಿಡಿದು 2024 ಪ್ರತಿ ವರ್ಷ 100 ಜನ ಸಾಯ್ತಿದ್ದಾರೆ. ಅಂದ್ರೆ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ 2016 ಇಲ್ಲಿವರೆಗೂ ಏನಿಲ್ಲ ಅಂದ್ರೆ ವರ್ಷಕ್ಕೆ 1,000 ಜನ ರೈತರು ಸಾಯ್ತಿದ್ದಾರೆ. ಇದು ಇನ್ಕ್ರೀಸ್ ಆಗ್ತಾನೆ ಇದೆ. ಏನಕ್ಕೆ? ರೈತರು ಸಾಲ ಮಾಡಿರ್ತಾರೆ ಬೆಳೆ ಬೆಳೆಯಕ್ಕೆ, ನೀಟಾಗಿ ಬೆಲೆ ಬರಲ್ಲ, ಮಳೆ ಬರುತ್ತೆ ಕೊಚ್ಕೊಂಡ್ ಹೋಗುತ್ತೆ, ಬಿಸಿಲು ನೀಟಾಗಿ ಬರಲ್ಲ, ನೀರಿರಲ್ಲ. ಇದನ್ನೆಲ್ಲ ಪ್ರಾಬ್ಲಮ್ ಯಾರಿಗೆ ಹೇಳ್ಬೇಕು? ಎಷ್ಟೊಂದು ಜನದ ರೈತರದ್ದು ಸಾಲ ಮನ್ನಾ ಆಗಿಲ್ಲ. ಇನ್ನ ಸಾಲ ಮನ್ನಾ ಆಗಿಲ್ಲ ಅಂದ್ರೂ ಪಾಪ ಸಾಲ ಮಾಡ್ಕೊಂಡ್ ಬೆಳೆ ಬೆಳಿತಾರೆ. ಅವ್ರಿಗೆ ನೀಟಾಗಿ ಬೆಲೆ ಸಿಗಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ? ಬರ್ತೀರಾ, ಯಾರು ರೈತರು ಸತ್ರೆ 20-30 ಲಕ್ಷ ಕೊಟ್ಟು ಹೋಗ್ತೀರಾ. ಅಲ್ಲ ರೀ, ಅವ್ರ ಜೀವಕ್ಕೆ ಬೆಲೆ ಇಲ್ಲ ಅಂದ್ಮೇಲೆ ಆ ದುಡ್ಡಿಗೆ ಏನ್ ಬೆಲೆ ಇರುತ್ತೆ? ಅವ್ರದ್ದು ಒಂದು ಜೀವನ ತಾನೆ. ಅವ್ರಿಗೂ ಹೆಂಡತಿ ಮಕ್ಳು ಇರ್ತಾರೆ, ಸಂಸಾರ ಇರುತ್ತೆ, ಜೀವನ ನಡೆಸ್ಬೇಕು, ಮಕ್ಕಳನ್ನ ಓದಿಸ್ಬೇಕು. ಸೊ ಇವಾಗಿನ ಜನರೇಷನ್ ಇವಾಗೆಲ್ಲ ಏನ್ ಮಾಡ್ತಿದ್ದಾರೆ ಗೊತ್ತಾ? ಫಾರ್ಮರ್ಸು ತಮ್ಮ ಮಕ್ಕಳು ಈ ಕಷ್ಟದಲ್ಲಿ ಸಿಕ್ಕಾಕೋಬಾರ್ದು ಅಂತ ಪಾಪ ಕಷ್ಟಪಟ್ಟು ರೈತರಾಗ್ಬೇಡ್ರಪ್ಪ, ನೀವು ಯಾವ್ದಾರ ಗೌರ್ಮೆಂಟ್ ಕೆಲಸ ತಗೋರಿ ಅಂತ ಕಳಿಸ್ತಿದ್ದಾರೆ. ಸೊ ಮುಂದಿನ ಜನರೇಷನ್ ಅಲ್ಲಿ ರೈತರೇ ಸಿಗೋದಿಲ್ಲ ನಿಮ್ಗೆ. ಮುಂದೆ ಒಂದ್ ಹೊತ್ತು ಊಟಕ್ಕೂ ಕಷ್ಟಪಡೋ ಪರಿಸ್ಥಿತಿ ಬಂದೇ ಬರುತ್ತೆ ನಮ್ಮ ದೇಶದಲ್ಲಿ. ಸೊ ಯೋಚನೆ ಮಾಡ್ಬೇಕು. ಆಮೇಲೆ ನಾನು ನಿಮ್ಗೆ ಆಗ್ಲೇ ಒಂದ್ ಹೇಳಿದ್ದೆ, ಬೇರೆ ರಾಜ್ಯಗಳಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ರೈತರ ಪರ ನಿಂತು 1 ಟನ್ನಿಗೆ 3,500 ಕೊಡ್ತಿದ್ದಾರೆ. ಸೇಮ್ ಉತ್ತರ ಪ್ರದೇಶದಲ್ಲಿ 4,000 ಕೊಡ್ತಿದ್ದಾರೆ 1 ಟನ್. ಮೀನ್ಸ್ ಅಲ್ಲೆಲ್ಲ ಈಲ್ಡ್ ಜಾಸ್ತಿ ಇದೆ, ನಮ್ಮ ಕರ್ನಾಟಕದಲ್ಲಿ ಈಲ್ಡ್ ಕಮ್ಮಿ ಇದೆ. ಅಂದ್ರೆ ಕಬ್ಬಿಗೆ ಈಲ್ಡ್ ಅಂದ್ರೆ ಅದೇ ಕಬ್ಬಿಗೆ ಈಲ್ಡ್ ಕಮ್ಮಿ ಇದೆ. ಸೊ ಈಲ್ಡ್ ಕಮ್ಮಿ ಇದೆ. ಇವು ಶುಗರ್ ಕಂಪ್ನಿ ಮಾಲೀಕರು ಏನ್ ಹೇಳ್ತಿದ್ದಾರೆ, ನೋಡ್ರಪ್ಪ ನಿಮ್ದು ಈಲ್ಡ್ ಇಲ್ಲ, ಸೊ ಅದಕ್ಕೆ ನಾವು ಬೆಲೆ ಕಮ್ಮಿ ಕೊಡ್ತೀವಿ. ಆಯ್ತು, ಒಪ್ಕೋತೀನಿ, ನಾನು ಹೇಳ್ತಿಲ್ಲ. ಸೊ ಕೃಷಿ ಇಲಾಖೆ ಏನಕ್ಕಿದೆ? ಫಾರ್ಮರ್ಸಿಗೆ ಹೆಲ್ಪ್ ಮಾಡಿ. ಹೆಂಗ್ ಮಾಡ್ಬೇಕಂತ ಅವ್ರಿಗೆಲ್ಲ ಈ ಕೃಷಿ ಇಲಾಖೆ ಅಂದ್ಮೇಲೆ ಏನಕ್ಕಿದೆ? ಸೊ ಫಾರ್ಮರ್ಸಿಗೆ ಹೆಲ್ಪ್ ಮಾಡಕ್ಕೆ ತಾನೆ. ಸೊ ನೀವೇನಕ್ಕೆ ಖಾಲಿ ಕೂತಿದ್ದೀರಾ ಅಧಿಕಾರಿಗಳೆಲ್ಲ? ಸೊ ರೈತರಿಗೆ ಹೆಲ್ಪ್ ಮಾಡಿ, ಇನ್ನೂ ಜಾಸ್ತಿ ಬೆಳೆ ಬೆಳೀಲಿ ಅಂತ ಹೆಲ್ಪ್ ಮಾಡಿ. ಇದೆಲ್ಲ ಆಗಲ್ಲ ನಿಮ್ಗೆ. ಕುತ್ಕೊಂಡ್ ಮಾತಾಡಕ್ಕಾಗುತ್ತೆ, ಕುತ್ಕೊಂಡ್ ತಿನ್ನಕ್ಕಾಗುತ್ತೆ. ಅಲ್ಲ, 81 ಸಕ್ಕರೆ ಕಾರ್ಖಾನೆಗಳಿಂದ ವರ್ಷಕ್ಕೆ ಗೌರ್ಮೆಂಟ್ಗೆ 50,000 crores ಟರ್ನ್ ಓವರ್ ಆಗುತ್ತೆ. ಅಲ್ಲ, 50 crores ಟರ್ನ್ ಓವರ್ ಎಲ್ಲಿ? ನಮ್ಮ ರೈತರು ಕೇಳೋ ಬೆಲೆ ಎಲ್ಲಿ? ಇದೆಲ್ಲ ನಿಮಗ್ ನ್ಯಾಯನಾ? ಯಾರು ಇದ್ರ ಬಗ್ಗೆ ಮಾತಾಡೋರಿಲ್ಲ. ಹಿಂಗೆ ಆದ್ರೆ ರೈತರು ಇವತ್ತು ಪ್ರೊಟೆಸ್ಟ್ಗೆ ಇಳಿದಿದ್ದಾರೆ. ಮುಂದೊಂದ್ ದಿನ ನಮ್ಮ ದೇಶನು ನೇಪಾಳ ಹಂಗಾಗ್ಬೋದು, ಪ್ರೊಟೆಸ್ಟ್ ಆಗ್ಬೋದು, ದಂಗೆ ಆಗ್ಬೋದು. ಸೊ
ನನ್ನ ಕನ್ವಿನ್ಸ್ ಏನಂದ್ರೆ ರೈತರ ವಿಷಯದಲ್ಲಿ ಯಾವತ್ತು ಕೇರ್ಲೆಸ್ ಮಾಡಕ್ ಹೋಗ್ಬೇಡಿ ಅಂತ ನನ್ನ ಅನಿಸಿಕೆ. ಬಿಕಾಸ್ ರೈತರು ಒಂದ್ಸಲ ತಂಗಿ ಇದ್ರೆ ಯಾರಿಗೂ ಉಳಿಗಾಲ ಇಲ್ಲ, ಯಾರಿಗೂ ಕ್ಷಮೆ ಇಲ್ಲ. ಇವನ್ ಯಾರಿಗಾದ್ರೂ ಹೇಳ್ಬೋದು, ಸೊ ರಾಜಕಾರಣಿಗಳು ಹೇಳ್ತೀನಿ. ಸೊ ಆ ಪ್ರೊಟೆಸ್ಟ್ ಇನ್ನ ನಡೀತಾನೆ ಇದೆ. ಅದ್ರ ಜೊತೆ ಅಲ್ಲಿ ಫಾರ್ಮರ್ಸ್ ಅಲ್ಲಿ ಏನಾಯ್ತು ಅಂದ್ರೆ ಆಮೇಲೆ ಸ್ಟೂಡೆಂಟ್ಸ್ ಕೂಡ ಜಾಯ್ನ್ ಆದ್ರು, ಕಾಲೇಜ್ ಸ್ಟೂಡೆಂಟ್ಸ್, ಆಮೇಲೆ ಎಕ್ಸ್ ರಿಟೈರ್ಡ್ ಮಿಲಿಟರಿ ಆಫೀಸರ್ಸ್ ಜಾಯ್ನ್ ಆದ್ರಂತೆ, ಸೊ ಅಧಿಕಾರಿಗಳು ಜಾಯ್ನ್ ಆದ್ರಂತೆ. ಸೊ ಎಲ್ಲ ಜಾಯ್ನ್ ಆದ್ರು. ಇವಾಗ ಲಾಸ್ಟ್ಗೆ ಕರ್ನಾಟಕ ಸರ್ಕಾರ ಒಂದು ಬೆಲೆ ನಿಗದಿ ಮಾಡಿದೆ, ಅದು ಬಂದ್ಬಿಟ್ಟು 3,300 ರೂಪಾಯಿ ಪರ್ ಟನ್ನಿಗೆ. ಸೊ ಈ ಅಮೌಂಟ್ ಬಂದ್ಬಿಟ್ಟು 50-50 ಆಗಿದೆ ಇವಾಗ. ಬಟ್ ಇದು ಒಂದೆಲ್ಲೋ ಗೌರ್ಮೆಂಟ್ ಇನ್ನ ಜಾಸ್ತಿ ಮಾಡ್ಬೋದಿತ್ತು ಅನ್ಕೊಂತಿದ್ದೆ. ಇವಾಗಿನ ರೇಟ್ ಬಂದ್ಬಿಟ್ಟು 3,300 ಏನೋ ನಿಗದಿ ಮಾಡಿದೆ. 3,200 ಬಂದ್ಬಿಟ್ಟು ನಾರ್ಮಲ್ ಪ್ರೈಸು. 50 ರೂಪಾಯಿ ಕಾರ್ಖಾನೆ ಕೊಡುತ್ತೆ, 50 ರೂಪಾಯಿ ಸಬ್ಸಿಡಿಯಾಗಿ ನಮ್ ಗೌರ್ಮೆಂಟ್ ಕೊಡುತ್ತೆ. ಸೊ ಎಲ್ಲೋ ಒಂದ್ ಕಡೆ ಪ್ರೊಟೆಸ್ಟ್ಗೆ ಗೆಲುವು ಸಿಕ್ಕಂಗೆ, ಬಟ್ ಅವ್ರು ಅನ್ಕೊಂಡಿದ್ದ ಪ್ರೈಸ್ಗೆ ಇನ್ನ ವ್ಯಾಲ್ಯೂ ಸಿಕ್ಕಿಲ್ಲ ಅನ್ಕೊಂಡಿದೀನಿ. ಸೊ ಕಾದ್ ನೋಡೋಣ. ಸೊ ಇದು ಒಂದು ರೈತರಿನ ಗೆಲುವನೇ ಅಂತ ಹೇಳ್ತೀನಿ. ಸೊ ಆಮೇಲೆ ಏನಾಗಿದೆ ಅಂದ್ರೆ ಪ್ರೊಟೆಸ್ಟ್ ಮಾಡುವಾಗ ಯಾರೋ ಕಿಡಿಗೇಡಿಗಳು ಕಲ್ಲೆಲ್ಲ ತೊರಡೋರೆ. ಸೊ ಪೊಲೀಸ್ ಅವರು ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ. ಆಮೇಲೆ ಎಷ್ಟೊಂದು ಜನ ಅರೆಸ್ಟ್ ಆಗಿದ್ದಾರೆ. ಕೆಲವೊಂದು ಪೊಲೀಸರಿಗೆ ಗಾಯ ಆಗಿದೆ ಅಂತೆ, ಸೊ ಅಡ್ಮಿಟ್ ಆಗವ್ರಂತೆ. ಸೊ ಇದೆಲ್ಲ ನಡೀತಾ ಇದೆ ಕರ್ನಾಟಕದಲ್ಲಿ. ಸೊ ಆದಷ್ಟು ಬೇಗ ಇದಕ್ಕೆಲ್ಲ ಒಂದು ಎಂಡ್ ಅಂತ ಸಿಗಲಿ, ರೈತರಿಗೆ ಒಳ್ಳೇದಾಗ್ಲಿ ಅಂತ ಭಾವಿಸ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಯಾರಿಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದೇ ಥರ ವಿಡಿಯೋ ತರ್ತಾ ಇರ್ತೀನಿ. ಜೈ ಜವಾನ್, ಜೈ ಕಿಸಾನ್.